ಮಾಡ್ತಾರೇನೋ ಇದ್ದಿದ್ರೆ ಇವರು ಅಧ್ಯಕ್ಷ ಆಗಿದ್ರಲ್ಲ, ನಿಷ್ಠಾವಂತ ಕಾರ್ಯಕರ್ತರಲ್ಲ ಇವರು ಅಧ್ಯಕ್ಷರು, ನಾನು ಅಷ್ಟು ನಿಷ್ಠೆಯಿಂದ ಮಾಡ್ತಿದ್ದೀನಿ RSS ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ಹೇಳ್ಬೇಕಾಯ್ತು ಪಕ್ಷಕ್ಕೆ, ಅವರು ಹೈಕಮಾಂಡ್ಗೆ ಹೇಳ್ಬೇಕಾಯ್ತು ಈ ಥರ ನಾವು MLA ಅವ್ರು ಇದು ಮಾಡ್ತಾವ್ರೆ ಅಂತ. ಅವಾಗೇನು ಮಾಡ್ತಾಯಿದ್ರು, ಅವಾಗ ಮಣ್ಣು ತಿಂತಿದ್ರೆ ಇವರು. ಈಗ ಒಂದೇನು ಅನ್ಮಯ್ಯ ಅವರು ಆರೋಪ ಮಾಡಿದ್ದಾರೆ, 2023 ಚುನಾವಣೆಯಲ್ಲಿ ಶಾಸಕರು ಏನು ಮಾಡಿದ್ದಾರೆ, ಏನು ಮಾಡಿ ಕಮಿಟ್ ಆಗಿ ಚುನಾವಣೆ ಗೆದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರಿಗೆ ಅದು ಹೇಳೋಕ್ಕೆ ನೈತಿಕತೆ ಏನಿಲ್ಲ ಸರ್. ಯಾಕೆಂದರೆ ಅವಾಗ ಅವರು ಅಧ್ಯಕ್ಷರಾಗಿದ್ದರು, ಹಂಗೇನು ಪಕ್ಷದ ಏನೋ ಚಟುವಟಿಕೆಯನ್ನು ಬೇರೆ ಮಾಡ್ತಾರೇನೋ ಇದ್ದಿದ್ರೆ ಇವರು ಅಧ್ಯಕ್ಷ ಆಗಿದ್ರಲ್ಲ, ನಿಷ್ಠಾವಂತ ಕಾರ್ಯಕರ್ತರಲ್ಲ ಇವರು ಅಧ್ಯಕ್ಷರು, ನಾನು ಅಷ್ಟು ನಿಷ್ಠೆಯಿಂದ ಮಾಡ್ತಿದ್ದೀನಿ RSS ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ಹೇಳ್ಬೇಕಾಯ್ತು ಪಕ್ಷಕ್ಕೆ, ಅವರು ಹೈಕಮಾಂಡ್ಗೆ ಹೇಳ್ಬೇಕಾಯ್ತು ಈ ಥರ ನಾವು MLA ಅವ್ರು ಇದು ಮಾಡ್ತಾವ್ರೆ ಅಂತ. ಅವಾಗೇನು ಮಾಡ್ತಾಯಿದ್ರು, ಅವಾಗ ಮಣ್ಣು ತಿಂತಿದ್ರೆ ಇವರು. ಅವಾಗ ಯಾಕೆ ಇವರು ಕಣ್ಮುಚ್ಕೊಂಡಿದ್ರು? ಒಂದು ಧರ್ಮದ ಲೇಪನ ಕೂಡ ಆಗಿದೆ. ಏನಂತ ಅಂದ್ರೆ, ನೀವು ಧರ್ಮನ ಕಾಪಾಡ್ತೀನಿ, ಹಿಂದೂ ಧರ್ಮ ಕಾಪಾಡ್ತೀನಿ ಅಂತ ಶಾಸಕರಾಗಿದ್ದೀರಾ, ಕ್ಷೇತ್ರದಲ್ಲಿ ಮಸೀದಿಗಳು ಎಷ್ಟು ಉಟ್ಕೊಂಡಿದೆ, ಚರ್ಚ್ಗಳು ಎಷ್ಟು ಉಟ್ಕೊಂಡಿದೆ, ಏನು ಮಾಡಿದ್ದೀರಾ ನೀವು ಧರ್ಮಕ್ಕೋಸ್ಕರ ಅಂತ ಒಂದು ಪ್ರಶ್ನೆ ಕೂಡ ಎತ್ತಿದ್ದಾರೆ. ಸರ್, ಅವೆಲ್ಲ ಏನೂ ಇಲ್ಲ. ಹಂಗಾದ್ರೆ ಇವರು ಅಧ್ಯಕ್ಷರಾದಾಗ ಏನೇನಾಗಿತ್ತು ಇವ್ರೇನು ಗೊತ್ತಿಲ್ವಾ? ಇವರು ಕಣ್ಮುಚ್ಕೊಂಡಿದ್ರು ಅವಾಗ ಎಲ್ಲ ಕಡೆ. ಆಗಬೇಕಾದ್ರೆ ಸುಮ್ಮನೆ ಇದ್ರು ಇವರು ನಿಷ್ಠಾವಂತ ಕಾರ್ಯಕರ್ತರು, ಇವರು ಇದು ಮಾಡಬೇಕಾಯ್ತು, ಶಾಸಕರನ್ನ ಹಾಕಬೇಕಾಯ್ತು. ಇವೆಲ್ಲದಕ್ಕೂ ಶಾಸಕರು ಒಂದು ಹೊಣೆ ಮಾಡಬೇಕಷ್ಟೇ, ಒಂದು ರೀಸನ್ ಬೇಕು ಅವ್ರಿಗೆ. ನಮ್ಮ ಶಾಸಕರ ಬಗ್ಗೆ ಬ್ಲ್ಯಾಕ್ ಮಾರ್ಕ್ ಬರೋಕ್ಕೆ ಒಂದು ರೀಸನ್ ಬೇಕು ಅವ್ರಿಗೆ. ಸುಮ್ಮನೆ ಅವ್ರೇನೋ ಒಂದು ಹೇಳಬೇಕು, ಮಾಹಿತಿ ಸುಳ್ಳು ಮಾಹಿತಿ ಕೊಡಬೇಕು ಜನಕ್ಕೆ. ಒಂದು ಏನೋ ಮೀಡಿಯಾ ಸಿಕ್ಬಿಡ್ತು, ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡಬೇಕು ಅಂದ್ಬಿಟ್ಟು ಆ ಥರ ಮಾತಾಡೋದಲ್ಲ. ದಯವಿಟ್ಟು ಈ ಮಾತೆಲ್ಲ ವಾಪಸ್ ತಗೊಬೇಕು ಅವರು. ಆಮೇಲೆ ಏನೋ 2028 ಎಲೆಕ್ಷನ್ ಬರಲಿ, ಟಿಕೆಟ್ ಅಂತಾವೆಲ್ಲ ಹೇಳಿದಾರಲ್ಲ, ಆ ಮಾತೆಲ್ಲ ವಾಪಸ್ ತೊಗೊಳ್ಳಿ ಫಸ್ಟ್ ಅವರು. ಏನು ಮಾಡ್ಬಿಡ್ತಾರೆ, 4 ಟೈಮ್ MLA, ಇನ್ನು ನೆಕ್ಸ್ಟ್ ಟೈಮಲ್ಲಿ ಮಂತ್ರಿ ಆಗ್ತಾರೆ ನಮ್ಮ ಸಾಹೇಬರು. ಸರ್ಕಾರ ಬಂದೇ ಬರುತ್ತೆ, ಮಂತ್ರಿ ಆಗೇ ಆಗ್ತಾರೆ. ಇವ್ರು ಏನು ಮಾಡೋಕ್ಕೆ ಸಾಧ್ಯ? ಇವರು ಏನು ಟಿಕೆಟ್ ತಪ್ಸೋಕ್ಕೆ ಸಾಧ್ಯನೇ ಇವರು? ಇವೆಲ್ಲ ಫಸ್ಟು ಮಾತು ವಾಪಸ್ ತೊಗೊಬೇಕು ಇವರು. ಮಾತು ಸ್ವಲ್ಪ ಇತಿಮಿತಿ ಇರಬೇಕು. ಇವ್ರು ಯಾವ ನೈತಿಕತೆಯೂ ಇಲ್ಲ ಇವೆಲ್ಲ ಮಾತಾಡೋಕ್ಕೆ. ಸರ್, ಈಗ ಕಿರೀಟ ವಿಚಾರ ಬಗ್ಗೆ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಅರ್ಹತೆಯೂ ಇಲ್ಲ, ಯಾವ ನೈತಿಕತೆಯೂ ಇಲ್ಲ. ಇವಾಗ ಯಲಹಂಕ ಕ್ಷೇತ್ರ ಅಂದರೆ ವಿಶ್ವನಾಥ್ ಸಾಹೇಬರು ಅಂದರೆ ಯಲಹಂಕ. BJP ಅಂದರೆ ಯಲಹಂಕಲ್ಲಿ ವಿಶ್ವನಾಥ್ ಸಾಹೇಬ್ರೆ ಫಸ್ಟ್ ಬರೋದು. ಇವಾಗ ವಿಶ್ವನಾಥ್ ಸಾಹೇಬರು ಒನ್ ಆಫ್ ದಿ ಫೇಸ್. ಅವರಿಲ್ಲ ಅಂತ ಅಂದರೆ ಇಲ್ಲಿ ಕಾರ್ಯಕರ್ತರು ನಾವು ಹುಡ್ಕೊತಾ ಇರಲಿಲ್ಲ, ಆಮೇಲೆ ನಾವು ಸೇರ್ಪಡೆ ಆಗ್ತಾಯಿರಲಿಲ್ಲ. ಅವ್ರು ಮಾಡಿರೋ ಕೆಲಸ, ಆಮೇಲೆ ಅವ್ರು ಪಕ್ಷಕ್ಕೆ ತೋರಿಸೋ ನಿಷ್ಠೆ ಆ ಇದಕ್ಕೋಸ್ಕರ ನಾವು ಅವ್ರ ಜೊತೆ ಜೋಡಿಸ್ಕೊಂಡು ಪಕ್ಷದ ನಿಷ್ಠೆ ಅಂತ ಮಾಡ್ತಾ ಇರೋದು. ನಾವು ನಿಷ್ಠೆಯಿಂದ ನಾವು ಮಾಡ್ತಾಯಿದ್ದೀವಿ. ಅವರು ಅದನ್ನು ಬರೀ ಪಕ್ಷ ಸಿಂಬಲ್ ಇಟ್ಕೊಂಡು ಇದು ಮಾಡ್ತಾರೆ, ಅದು ಮಾಡ್ತಾರೆ. ಅವೆಲ್ಲ ಫಸ್ಟು ವಾಪಸ್ ತೊಗೊಬೇಕು ಅವರ ಮಾತನ್ನ. ಸಾಹೇಬರು ಹೆಂಗೆ ಪಕ್ಷ ನಿಷ್ಠೆಯಿಂದ ಇಟ್ಕೊಂಡಿದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಅದೇ ದೃಷ್ಟಿಯಿಂದ ನಾವು ಪಕ್ಷ ಸಂಘಟನೆ ಮಾಡ್ಕೊಂಡು ನಾವು ಇದು ಅವ್ರಿಗೂ ಗೊತ್ತು ಎಲ್ಲ ಏನಾಗಿದೆ ಅಂತ. ಅವ್ರು ಬೇಕು ಅಂತ ಇವೆಲ್ಲ ಸುಮ್ಮನೆ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾರೆ. ಇವೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಇವೆಲ್ಲ. ಫಸ್ಟು ದಯವಿಟ್ಟು ಅವ್ರು ಇವೆಲ್ಲ ವಾಪಸ್ ತೊಗೊಂಡು, ಈ ಮಾತು ವಾಪಸ್ ತೊಗೊಂಡು ಅವರು ಮುಂದಕ್ಕೆ ಕ್ಷಮೆ ಕೇಳಲಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ನೀವೊಬ್ಬರು ಯುವ ಮೋರ್ಚಾ ಅಧ್ಯಕ್ಷರಾಗಿ ಈಗ ಒಂದು ಕಾರ್ಯಕರ್ತರಿಗೆ ಎಲ್ಲ ಒಂದು ತಪ್ಪು ಸಂದೇಶ ಹೋಗುತ್ತೆ. ಏನಂದ್ರೆ, ಪಕ್ಷದಲ್ಲಿ ಮಾಜಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿದ್ದಂಥವ್ರೆ ಶಾಸಕರ ಬಗ್ಗೆ ಕಾರ್ಯಕರ್ತರನ್ನ ಈ ರೀತಿಯಾಗಿ ನಡೆಸ್ಕೋತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನೀವು ಶಾಸಕರನ್ನ ತುಂಬಾ ಹತ್ತಿರದಿಂದ ನೋಡ್ತಿರ್ತೀರ, ಶಾಸಕರು ನಿಜವಾಗ್ಲೂ ಆ ರೀತಿ ಕಾಣ್ತಾರ? ಸರ್, ಯಾವುದೇ ರೀತಿ ಸತ್ಯಕ್ಕೆ ದೂರ ಮಾತದು, ಯಾವುದೇ ರೀತಿ ಶಾಸಕರು ಆ ಥರ ಇಲ್ಲ. ಇವ್ರು ಯಾಕೆ ಆ ಥರ ಸುಮ್ಮನೆ ಪ್ರಚಾರ ಮಾಡ್ತಾರೋ ಗೊತ್ತಿಲ್ಲ. ಇವ್ರ ಮನಸ್ಸಲ್ಲಿ ಏನಿದೆ, ಇವ್ರಿಗೆ ಇವಾಗ ಏನೂ ಒಂದು ಪೋಸ್ಟ್ ಸಿಕ್ಕಿಲ್ಲ. ಇವ್ರಿಗೆ ಏನೋ ಹೇಳ್ತಾರಲ್ಲ, ಅದು ಆ ಥರ ಆಯ್ತು. ಇವ್ರಿಗೆ ಏನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಏನು ಸಣ್ಣದೂ ಎತ್ಕೊಂಡು ಎಲ್ಲ ಇವ್ರು ಕೆದಕ್ಕೆ ಮಾಡ್ಕೊಂಡು ಮಸಿ ಬೆಳ್ಕೊತಾವ್ರು ಬಟ್ಟೆಗೆ. ಇವರೇ ದಯವಿಟ್ಟು ಅದು ಮಾತಾಡಬಾರ್ದು, ಈ ಥರ ಮಾತಾಡಬಾರ್ದು. ಇವರು ಹಿರಿಕರಾಗಿ ಇವರು 45 ವರ್ಷದಿಂದ ಪಕ್ಷ ಕಟ್ಟೋರು ಸಾಹೇಬ್ರ ಜೊತೆ ಇವರು ಈ ಥರ ಮಾತಾಡಬಾರ್ದು. ದಯವಿಟ್ಟು ಆ ಮಾತು ವಾಪಸ್ ತೊಗೊಬೇಕು ಅವರು. ಆಡಿರೋ ಮಾತು ಏನು ಆಡಿದ್ದಾರೆ, ಏನು ಇದು ಮಾಡಿದ್ದಾರೆ, ಅವ್ರು ಬಂದು ಫಸ್ಟು ಕ್ಷಮೆ ಕೇಳಿ ತಪ್ಪಾಯಿತು ಅಂತ ಶಾಸಕರಿಗೆ ಕ್ಷಮೆ ಕೇಳಲಿ ಅಂತ ನಾನು ಕೇಳ್ಕೊತೀನಿ ಅವ್ರು.